ಬಿಜೆಪಿ ಈ ಬಾರಿ ತಮಿಳುನಾಡಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಶತಾಯಗತಾಯ ಅಧಿಕಾರಕ್ಕೆ ಏರಲೇಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಚುನಾವಣೆ ಕೆಲವೇ ದಿನ ಅಂದರೆ ಮತದಾನ ಕೆಲವು ದಿನ ಇರುವಾಗ ನರೇಂದ್ರ ಮೋದಿ ಭರ್ಜರಿ ಪ್ರಚಾರವನ್ನು ತಮಿಳುನಾಡಿನಲ್ಲೂ ಮಾಡ್ತಾ ಇದ್ದಾರೆ. ಅದರಲ್ಲೂ ತಮ್ಮ ಪ್ರೋಟೋಕಾಲನ್ನು ಮೀರಿ ನರೇಂದ್ರ ಮೋದಿ ಜನರ ಬಳಿ ಹೋಗಿ, ಅದರಲ್ಲೂ ಹಿರಿಯ ನಾಗರಿಕರು ವಯಸ್ಸಾದವರಿದ್ದರೆ ಅವರ ಕೈಗಳನ್ನು ಮುಟ್ಟಿ ಅವರ ಕೈಗಳಿಗೆ ನಮಸ್ಕರಿಸಿ ಪ್ರಚಾರದಲ್ಲಿ ರೋಡ್ ಶೋ ವೇಳೆಯಲ್ಲಿ ಕಾರಿಂದ ಇಳಿದು ಪ್ರಚಾರ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಈ ಪರಿಯ ಅಂದರೆ ಪ್ರೋಟೋಕಾಲನ್ನು ಮೀರಿದ್ದು ಕೆಲವು ಸಂದರ್ಭಗಳಲ್ಲಿ, ಅದರಲ್ಲೂ ತಮಿಳುನಾಡಿನಲ್ಲಿ ಪ್ರೋಟೋಕಾಲನ್ನು ಮೀರಿ ನರೇಂದ್ರ ಮೋದಿ ಪ್ರಚಾರ ಮಾಡ್ತಾ ಇದ್ದಾರೆ. ಅಂದರೆ ಈ ಬಾರಿ ತಮಿಳುನಾಡಿನಲ್ಲಿ ಮತಗಳು BJP ಕಡೆಗೆ ಬರ್ತವ, AIDMK ಕಡೆಗೆ BJP ಮೈತ್ರಿಗೆ ಬರ್ತವ. ಇನ್ನು ಅಣ್ಣಾಮಲೈ ತಮಿಳುನಾಡು BJP ರಾಜ್ಯಾಧ್ಯಕ್ಷ ಆಗಿದ್ದವರು ಅವ್ರನ್ನ ಇಳಿಸಿದ ನಂತರ ಒಂದಷ್ಟು ಬೇಸರ ಇದೆ. ಅವರು ಅರವಕುರ್ಚಿ ಕ್ಷೇತ್ರದಿಂದ ಕಣಕ್ಕೆ ಇಳಿತಾ ಇಲ್ಲ, ಅವರು ಯಾವುದೇ ಕ್ಷೇತ್ರವನ್ನು ಬೇಡ ಅಂತ ಹೇಳಿದರು, ಚುನಾವಣೆಗೆ ನಿಲ್ತಾ ಇಲ್ಲ, ಒಂದಷ್ಟು ಅಸಮಾಧಾನ ಇದೆ ಅಂತ ಚರ್ಚೆ ಆಗಿತ್ತಾದರೂ ಅಣ್ಣಾಮಲೈ ಈಗ ತುಂಬ ಆ್ಯಕ್ಟಿವ್ ಆಗಿ AIDMK BJP ಅಭ್ಯರ್ಥಿಗಳ ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನೇನು ಚುನಾವಣೆ ಕೆಲವೇ ದಿನ ಇದೆ. ಹೀಗಿರುವಾಗ ಅಣ್ಣಾಮಲೈ ಶಕ್ತಿಯನ್ನು ಬಳಸಿಕೊಂಡು ನರೇಂದ್ರ ಮೋದಿ ಈ ಪರಿಯ ಪ್ರಚಾರವನ್ನು ಮಾಡ್ತಾ ಇರೋದು. ರೋಡ್ ಶೋನಲ್ಲಿ ವಾಹನದಿಂದ ಇಳಿದು ರಸ್ತೆ ಬದಿಯಲ್ಲಿ ನಿಂತಿದ್ದ ಜನರನ್ನು ತಮ್ಮ ಎಲ್ಲ ಸೆಕ್ಯೂರಿಟಿ ಪ್ರೋಟೋಕಾಲ್ ನಡುವೆ ಕೂಡ, ಅಂದರೆ ಪ್ರಧಾನಿ ಅಂದರೆ Z+ ಸೆಕ್ಯೂರಿಟಿ ಏನಿರುತ್ತೆ, NSG ಗಾರ್ಡ್ಗಳೇನಿರ್ತಾರೆ, ಇವೆಲ್ಲವೂ ಇದ್ದರೂ ಕೂಡ ಮೋದಿ ಒಬ್ಬ ಸಾಮಾನ್ಯನಂತೆ ಹೋಗಿ ಅವರ ಕೈ ಮುಟ್ಟಿ ಅವರಿಗೆ ನಮಸ್ಕಾರ ಮಾಡ್ತಾ ಇರೋದು ತಮಿಳುನಾಡಿನ ಜನರ ಮನಸ್ಸನ್ನು ಸೆಳೆಯುತ್ತಾ ಇದು ಮತಗಳಾಗಿ ಪರಿವರ್ತನೆ ಆಗುತ್ತಾ, ಈ ಕುತೂಹಲವಂತೂ ಇದ್ದೇ ಇದೆ.